ಇವನು ಆಟೋ ಹತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನೈಟ್ 11 ಗಂಟೆ ಬಂದೆ ಬಸ್ ಸ್ಟಾಪಿಗೆ. ಸ್ಯಾಟ್ಲೈಟ್ ಹತ್ಕೊಂಡೆ ಬಸ್ಸು ಹೊರಟಿದೆ ನಮ್ಮೂರಿಗೆ. ಊರಿಗೆ ಹೋಗೋದಂದ್ರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ? ಎಲ್ರಿಗೂ ಖುಷಿ ಆಗುತ್ತೆ. ಬಸ್ ಇಳ್ಕೊಂಡು ಆಟೋ ಹತ್ಕೊಂಡು ನನ್ನ ಮನೆ ಕಡೆ ಹೊರಟೆ ನೋಡಿ. ಮನೆಗೆ ರೀಚ್ ಆಗೋಕ್ಕೆ ಮೊದಲೇ ಮಳೆರಾಯ ನನ್ನ ವೆಲ್ಕಮ್ ಮಾಡೋಕ್ಕೆ ಬಂದೇ ಬಿಟ್ಟ ನೋಡಿ. ನಾನು ಮನೆಗೆ ರೀಚ್ ಆಗೋತ್ತಿಗೆ ಆಲ್ರೆಡಿ 6:30 ಆಗಿತ್ತು. ಹಾಗೆ ಮನೆ ಒಳಗಡೆ ಹೋದೆ. ಮನೆ ಒಳಗಡೆ ನೋಡೋತ್ತಿಗೆ ಭಟ್ರು ಆಲ್ರೆಡಿ ಗಣಹೋಮಕ್ಕೆ ರೆಡಿ ಮಾಡ್ತಾ ಇದ್ರು. ಹಾಗೆ ನಾನು ಬೇಗ ಬೇಗ ಸ್ನಾನ ಮಾಡಿಕೊಂಡು ಪಂಚೆ ಮತ್ತು ಶಾಲ್ ಹಾಕೊಂಡು ರೆಡಿ ಆದೆ. ಅಷ್ಟೊತ್ತಿಗಾಗಲೇ ಮುಕ್ಕಾಲು ನಿಮಿಷ ಪೂಜೆಗೆ ರೆಡಿ ಆಗಿತ್ತು. ಮನೆಯಿಂದ ಹೊರಗೆ ಹೋಗೋಕ್ಕೆ ಮಳೆ ಅಂತೂ ಬಿಟ್ಟೇ ಇಲ್ಲ ನೋಡಿ. ಹಾಗೆ ಗಣಪತಿ ಹೋಮ ಶುರು ಮಾಡಿದರು. ಹಾಗೆ ನಾನು ಕೂಡ ಗಣಪತಿ ಸ್ಮರಣೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಪ್ರಸಾದ ಕೊಟ್ಟರು. ಪ್ರಸಾದ ತಗೊಂಡು ಹಣ್ಣು ಹಂಪಲು ನನ್ನ ಮತ್ತು ಅಮ್ಮನ ಕೈಗೆ ಕೊಟ್ಟು ಅದನ್ನು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಕೈ ಮುಕ್ಕೊಂಡು ಹೊರಗಡೆ ಬಂದೆ. ಹಾಗೆ ನನ್ನ ಶಾಪಲ್ಲಿರೋ ನನ್ನೆರಡು ಬೆಸ್ಟಿಗಳಿಗೆ ನನ್ನ ಮನೇಲಿ ಏನೇನು ಸಿಗುತ್ತೆ ಅಂತೇಳಿ ತೋರಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇಷ್ಟೊತ್ತಿಗಾಗಲೇ ಹಸಿವಾಗ್ತಿತ್ತು. ಅಮ್ಮ ಮಾಡಿರೋಂಥ ನೀರು ದೋಸೆ ಮತ್ತು ಕಡಲೆಕಾಳು ಸಾಂಬಾರು ಹಾಕ್ಕೊಂಡು ತಿಂದ್ಕೊಂಡೆ. ಹಾಗೆ ನಾನು ಇಟ್ಟಿರೋಂಥ ನಕ್ಷತ್ರ ಹಣ್ಣಲ್ಲಿ ಒಂದು 4-5 ನಕ್ಷತ್ರ ಹಣ್ಣಿತ್ತು. ಅದನ್ನು ಕೊಯ್ಕೊಂಡು ಉಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂದ್ಕೊಂಡೆ. ಹಾಗೆ ನಾನು ಬ್ಯಾಂಗ್ಳೂರಲ್ಲಿ ಬಟ್ಟೆ ಏನು ಯೂಸ್ ಮಾಡಲ್ವೋ ಅದನ್ನೆಲ್ಲ ತಂದು ಮನೇಲಿ ಗಾರ್ಡೇಜಲ್ಲಿ ತುಂಬಿಸಿರ್ತಿದ್ದೆ. ಸೊ ಅದು ನೋಡಿದರೆ ಫುಲ್ಲು ಗಲೀಜಾಗಿತ್ತು. ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಗಾರ್ಡೇಜಲ್ಲಿ ಫಿಲಪ್ ಮಾಡಿದೆ. ಇಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು. ಹಾಗೆ ಸುಮ್ಮನೆ ವಾಕಿಂಗ್ ನಡ್ಕೊಂಡು ಹೋಗಿ ಮತ್ತೆ ಮನೆಗೆ ಬಂದುಬಿಟ್ಟೆ. ಹಾಗೆ ಇವತ್ತಿನ ನನ್ನ ಊರಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.